ಮಂಡ್ಯ ಪ್ರಭಾವತಿ ಫರ್ನಾಂಡಿಸ್ ಅಂತ ನನ್ನ ಹೆಸರು. ಬಿಡದಿ ಹೆಣ್ಣುಮಗಳು. ಆದರೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಭಾಳ ರೈತರು ಬೇಕು ಬೆನ್ನೆಲುಬು ಅಂತೀರಾ. ರೈತರ ಬೆನ್ನೆಲುಬನ್ನೇ ಮುರಿಯೋಕ್ಕೆ ಹೊರಟಿದ್ದೀರಾ. ಆದರೆ ರೈತರು ಮಕ್ಕಳು ನೀವೇನು ಪಾಕಿಸ್ತಾನದಿಂದ ಬರಲಿಲ್ಲ, ಫಾರಿನಿಂದ ಬಂದಿಲ್ಲ, ಇಟಲಿ ಇರಾಕಿಂದ ಬಂದಿಲ್ಲ. ನೀವು ನಮ್ಮ ಕರ್ನಾಟಕದವರೇ, ಎಚ್ಚೆತ್ಕೊಳ್ಳಿ. ಇವತ್ತು ಬಿಡದಿ ಭಾಗವನ್ನೇ ಯಾಕೆ ತಗೊಂಡು ನೀವು ಟೌನ್ಶಿಪ್ ಮಾಡಬೇಕು ಅಂತ ಹೊರಟಿದ್ದೀರಿ? ಮತ್ತೆ ಎಲ್ಲೂ ಇಲ್ವ ಜಾಗ? ಇದೆ ಕರ್ನಾಟಕದಲ್ಲಿ ಮೂಲೆಯಲ್ಲಿ 30 ವರ್ಷ 40 ವರ್ಷ ಕಾಂಗ್ರೆಸ್ ಪಕ್ಷ ಒಂದು ಟೌನ್ಶಿಪ್ ಮಾಡಿ ಯಾವುದು ಮುಂದುವರಿಲಿಲ್ಲ. ಮೈಸೂರು ನಂಜನಗೂಡು ಮಧ್ಯ ಮಾಡಿ 30 ವರ್ಷ ಆಗಿದೆ, ಅಲ್ಲಿ ಮನೆಗಳೇ ಕಟ್ಟಿಲ್ಲ. ಇವತ್ತು ರೈತರು ಮಕ್ಕಳಿಲ್ಲ, 10 ಕುಂಟೆ 20 ಕುಂಟೆ ಇದೆ, ಒಂದು ಸೆಡ್ ಹಾಕೊಂಡು ಒಂದು ಹಸು ಇಟ್ಕೊಂಡು ಮಹಾಶಯರು ಜೀವನ ಮಾಡೋಕ್ಕೊಂದು ಅವಕಾಶ ಕೊಡಿ. ಯಾಕೆಂದ್ರೆ ನೀವು ಇವತ್ತು ಮಾಡ್ಬಿಡ್ತೀರಾ. ಅವ್ರನ್ನ ಉಳುಕಾರು 6 ಅಡಿ 3 ಅಡಿ ಬೇಕು. ಯಾರನ್ನ ನಮ್ಮ ಬಿಡದಿ ಟೌನ್ಶಿಪ್ ಮಕ್ಕಳು ನಿಮ್ಮನ್ನ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಅವ್ರನ್ನ ಜೀವ ಸಹಿತ ಸಮಾಧಿ ಮಾಡಿಕೊಳ್ತಿದ್ದೀರಾ. ನಮ್ಮ ಭೂಮಿ ನಮ್ಮ ಹಕ್ಕು ಅಂದರೆ ನೀವು ಬಲವಂತವಾಗಿ ಕಿತ್ಕೋದು ಒಳ್ಳೇದಲ್ಲ. ಫಲ ಹಾಕಿ ಪಾಪ ಕಳಿ ಅಂತ ದೇವ್ರು ಹೇಳ್ತಾನೆ. ನೀವು ಫಲನೇ ಕಿತ್ತು ಪುಣ್ಯ ಕಟ್ಕೊಳ್ಳೋ ಕೊಟ್ಟಿದ್ದೀರಲ್ಲ ಸ್ವಾಮಿ, ಇದು ಯಾವ ಧರ್ಮ? ನೀವು ರೈತರ ಮಕ್ಕಳೇ ಅಲ್ವಾ? ನೆನ್ನೆ ಮೊನ್ನೆಯವರ ನೀವು ಇನ್ಯಾವುದು ಸಿಕ್ಲಿಲ್ವ ಕೈಗೆ? ಮಹಾತಿಯರಿಗೆ ಒಳ್ಳೇದು ಮಾಡಿ, ಮಹಾತಿಯರನ್ನ ಮೈ ಮೇಲೆ ತಗೋಬೇಡಿ. ಒಲಿದರೆ ಮಾರಿ, ಒಲಿದೆ ಹೋದರೆ ಎಮ್ಮಾರಿ. ನೀವು ಬಂದಿರೋದೇ ಮಹಾತಿಯರು ಅಂದರೆ ಗಂಡು ಮಕ್ಕಳಿಗೆ ಇವತ್ತು ತುಂಬ ಸಂಕಷ್ಟ ಆಗಿದೆ. ನಿಮ್ಮ ಏನು ನಿರ್ಧಾರನ ರಾಮನಗರ, ಚನ್ನಪಟ್ಟಣ, ಬಿಡದಿ, ಆರವಳ್ಳಿ ಭಾಗಕ್ಕೆ ನೀವು ತೊಂದರೆ ಕೊಡ್ತೀವಿ ಅಂತ ತಗೊಂಡಿದ್ರೆ ಅದನ್ನು ಮಾಡಬೇಡಿ. ನೀವು ನಿಮ್ಮ ಆಡಳಿತ ಸರ್ಕಾರ ಇರೋದ್ರಿಂದ ನೀವು ಒಂದು ಜಿಲ್ಲೆಯಲ್ಲಿ ಒಂದು ಕಾರ್ಖಾನೆ ಮಾಡಿ ನೀವು ಮಲಗಿದ್ರು ನಿಮ್ಮ ಪಕ್ಷ ಬರುತ್ತೆ. ಮಂಡ್ಯದಲ್ಲಿ 100 ಎಕರೆ ಕೊಡಿ, ಗುಲ್ಬರ್ಗ, ಧಾರವಾಡ, ಹುಬ್ಳಿ ಇಲ್ಲೆಲ್ಲ ಕೊಡಿ, ಕೋಲಾರ ಕೊಡಿ. ಓದಿರೋ ಮಕ್ಕಳಿಗೆ ಕೆಲಸ ಇಲ್ಲ. ಈ ಬಡಪಾಯಿಗಳು ಎಬ್ಬೆಟ್ಟವರು ನಮ್ಮ ಹತ್ರ ಬಂದು ದಾನ ಕೇಳ್ತಾ ಇದ್ದೀರಾ. ನೀವು ದಾನ ಕೇಳೋ ಬದಲು ನೀವು ಯಾವತ್ತು ಏನು ಒಳ್ಳೆ ಬುದ್ಧಿ ಬರುತ್ತೋ ಆ ಭಗವಂತ. ಆದರೆ ನಿಮಗೆ ಇದನ್ನ ಕೈ ಬಿಡಿ. ಈ ನಮ್ಮ ಭಾಗದ ಜನಕ್ಕೆ ಭಾಳ ತೊಂದರೆ ಆಗುತ್ತೆ. ಇವತ್ತು ಬೆಂಗಳೂರು ಸಿಟಿ 2 ಮಾಡಿದಾಗ ಭಾಳ ಜನಕ್ಕೆ ತೊಂದರೆ ಆಗಿದೆ, ಲಕ್ಷೋಪ ಜನಕ್ಕೆ. ಯಾಕೆಂದರೆ ಈ ಹೆಣ್ಣು ಮಗಳಾದವಳು ಆ ಮನೆ ಕೆಲಸಕ್ಕೆ ಪಾತ್ರೆ ತೊಳಿಕೋಬೇಕು. ಈ ಜಾಗಕ್ಕೆ ಯಾರು ದೊಡ್ಡ ಶ್ರೀಮಂತರು ಬರ್ತಾರೆ, ಔಟ್ ಆಫ್ ಕಂಟ್ರಿಯರ್ ಬರ್ತಾರೆ. ನಾವು ಅದೇ ಭೂಮಿ ಕೊಟ್ಟು ಅವ್ರ ಭೂಮಿನ ಕೊಂಡ್ಕೊಳಕ್ ಆಗಲ್ಲ. ಅವ್ರ ಮನೆ ಕೆಲ್ಸಕ್ಕೆ ಹೋಗ್ಬೇಕು. ನಾವು ಯಾರೋ 1000 ಕೋಟಿ ಇರೋನ್ ಬಂದು ಕೊಟ್ಕೋತಾನೆ ಒಂದು 5 ಎಕರೆಯ. ಅವಾಗ ನಾವು ಸೈಟ್ ಕೊಟ್ಬಿಡ್ತೀವಿ. ಆ ಸೈಟನ್ನ 1 ಕೋಟಿ ಕೊಡಲ್ಲ, 5 ಕೋಟಿ ಹೇಳ್ತಾರೆ. ಈ ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ಅದೇ ಮಗನಿಗೆ ಮದುವೆ ಮಾಡಿದ್ರೆ ಒಬ್ಬ ಸೊಸೆ ತಂದ್ರೆ ಎಮ್ಮೆ ಇಟ್ಕೊಂಡು ಮಕ್ಕಳು ಸಾಕ್ತಾಳೆ. ಅದೇ 10 ಜನ ಮಕ್ಕಳು ತಾಯಿನ ಸಾಕಲ್ಲ. ಅದೇ ತಾಯಿ 10 ಮಕ್ಕಳು ಸಾಕುವಂತ ಶಕ್ತಿ ಇವತ್ತು ಭಗವಂತ ಕೊಟ್ಟಿದ್ದಾನೆ. ಅದೇ ಗಂಡಂದಿರೋಗಿ ಅವ್ರ ಮನೆ ವಾಚ್ಮ್ಯಾನ್ ಕೆಲಸ ಮಾಡ್ಬೇಕಾಯ್ತದೆ. ನಮ್ಮ ಭಾಗದ ಹೆಣ್ಮಗಳು ಬಿಡದಿ, ಕೆಂಗೇರಿ, ರಾಮನಗರ ಇವತ್ತು ನೀವು ಅಕ್ಕೆ ಸ್ವಾಮಿ ದಕ್ಷಿಣ ಮಾಡಿದ್ದು ದಕ್ಷಿಣ ಮೊದಲೇ ಇತ್ತು, ಇವತ್ತೊಂದೆಲ್ಲ. ನಾವು ದಕ್ಷಿಣದವ್ರೆ. ಈಗ ನೀವು ಬೇಕು ಅಂತ ದಕ್ಷಿಣ ಮಾಡಿದಿರಿ. ಯಾತಕ್ಕಾಗಿ ಹೋರಾಟ? ರೈತರಿಗಾಗಿ ಹೋರಾಟ. ಮತ್ತು ನಾವು ರಕ್ತ ಕೊಟ್ಟೆವು, ಭೂಮಿ ಕೊಡಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತಾಂಬೆ.